ಸರ್ ಈಗ ಅವ್ರು ಹೇಳದ ಎರಡು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಪಿಆರ್ ತಯಾರಿ ಮಾಡೋ ತನಕ ಮಾತ್ರ ಬಂತು, ನಮ್ಮ ಸರ್ಕಾರದಲ್ಲಿ ಏನು ಮಾಡಿಲ್ಲ, ಒಟ್ಟಲ್ಲಿ ಆ ಸರ್ಕಾರನೂ ಏನು ಮಾಡಿಲ್ಲ, ಈ ಸರ್ಕಾರ ಏನು ಮಾಡಿಲ್ಲ ಅಂತ ಯಾಕೆ ಮಾಡಿಲ್ಲ ನಾವು? ನೀವು ಸ್ವಲ್ಪ ತಿಳ್ಕೊಳ್ರಿ. ಫೆಬ್ರವರಿ 2018 ಸುಪ್ರೀಂ ಕೋರ್ಟ್ ಮುಂದೆ ನಮ್ಮದು ಡಿಸ್ಪ್ಯೂಟ್ ಇತ್ತು. ಸುಪ್ರೀಂ ಕೋರ್ಟ್ನವರು ಅಂತಿಮವಾಗಿ ತೀರ್ಪು ಕೊಟ್ಟದ್ದು ಫೆಬ್ರವರಿ 2018. ನಾವು 2013 ಪ್ರಾರಂಭ ಮಾಡೋದು. ಅದು ಪ್ರೋಸೆಸ್ ಎಲ್ಲ, ಯಾಕಂದರೆ ಲೀಗಲ್ ಪ್ರೋಸೆಸ್ ಆಗಬೇಕಲ್ಲ, ಆ ಪ್ರೋಸೆಸ್ ಎಲ್ಲ ಆಗಿ ನಾವು 2017 DPR ಮಾಡಿ ಕೊಟ್ಟಿದ್ದೀವಿ. ಮತ್ತೆ ಇವರು 2019 ರಿವೈಸ್ DPR ಮಾಡಿ ಕೊಟ್ಟಿದ್ದಾರೆ. ಈಗೇನಿದೆ ಅವರು ನಾವು ಏನು ಮಾಡಿಲ್ಲ, ಅವರು ಏನು ಮಾಡಿಲ್ಲ ಅಲ್ಲ, ನಾವು ಮಾಡಿದ್ದೀವಿ, ಅವರು ಏನೂ ಮಾಡಿಲ್ಲ. ಸರ್, ಮೋದಿ ಮುಂದೆ ಅವ್ರು ಮಾತಾಡಕ್ ಭಯ ಅನ್ನೋದಾದ್ರೆ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗೋರು ಯಾರು? ಅವರೇ ಕರ್ಕೊಂಡು ಹೋಗ್ಬೇಕಲ್ಲಪ್ಪ. ನಾವೇನು ರೆಡಿ ಇದ್ದೀವಿ, ಸರ್ವಪಕ್ಷ ಕರ್ಕೊಂಡು ಹೋಗಿ ರೆಡಿ ಇದ್ದೀವಿ. ಮೋದಿ ಅವ್ರ ಮುಂದೆ ಮಾತಾಡಕ್ಕೆ ರೆಡಿ ಆಗಿದ್ದೀವಿ. ಅವರು ಸರ್ವಪಕ್ಷದ ನಿಯೋಗ ಕರ್ಕೊಂಡು ಹೋಗಲ್ಲ. ಇದು ಮುಖ್ಯಮಂತ್ರಿಯವರು ಆಸಕ್ತಿ ತಗೋಬೇಕಲ್ವಾ? ನಂಬರ್ 1. ನಂಬರ್ 2, ಯಾವತ್ತಾರು ಇವತ್ತಿನವ್ರಿಗೆ ಪ್ರಯತ್ನ ಮಾಡಿದಾರಾ? ನಾವು ಬರಲ್ಲ ಅಂತ ಹೇಳಿದ್ವಾ? ಮತ್ತೆ ಓಕೆ, ಏನ ರಾಮನಗರ ಎಲ್ಲ ಜಿಲ್ಲೆಗಳಲ್ಲಿ ನೋಡಿ, ಇವ್ರ ಉದ್ದೇಶ ಏನು? ಈಗ ನಮ್ಮ ಪಾದಯಾತ್ರೆಯನ್ನ ಸ್ಕಟ್ಲ್ ಮಾಡ್ಬೇಕನ್ನೋದಲ್ಲ ಉದ್ದೇಶ. ಹೌದು, ಹೋಗ್ತೀವಿ. ಮಾಧುಸ್ವಾಮಿ ಹೇಳಿದ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ, ಕೋವಿಡ್ ನಿಯಮಗಳಿಗೆ ಪಾಲಿಸಿಕೊಂಡು ಪಾದಯಾತ್ರೆ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಪಾಲನೆ ಮಾಡ್ತೀವಿ. ಏನ್ ಪಾಲನೆ ಮಾಡಬೇಕು? ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಲ್ವಾ, ಸ್ಯಾನಿಟೈಸ್ ಮಾಡ್ಕೋಬೇಕು, ಗ್ಲೌಸ್ ಹಾಕಬೇಕು, ಮಾಡ್ತೀವಿ.